ಪಾದದ ತ್ರಿಜ್ಯ 18 ಸೆಂಟಿಮೀಟರ್ ಮತ್ತು ಎತ್ತರ 32 ಸೆಂಟಿಮೀಟರ್ ಇರುವ ಒಂದು ಸಿಲಿಂಡರಿನಾಕಾರದ ಪಾತ್ರೆಯಲ್ಲಿ ಪೂರ್ಣವಾಗಿ ಮರಳನ್ನು ತುಂಬಿದೆ. ಪಾತ್ರೆಯಲ್ಲಿರುವ ಮರಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಸುರಿದಾಗ ಅದು ಶಂಕುವಿನಾಕಾರದ ಮರಳಿನ ರಾಶಿಯನ್ನು ಉಂಟು ಮಾಡಿದೆ. ಶಂಕುವಿನಾಕಾರದ ರಾಶಿಯ ಎತ್ತರವು 24 ಸೆಂಟಿಮೀಟರ್ ಆದಾಗ ಶಂಕುವಿನಾಕಾರದ ಮರಳಿನ ರಾಶಿಯ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರ ಕಂಡುಹಿಡಿಯಿರಿ ಅಂತ. ಒಂದು ಸಿಲಿಂಡರ್ ಅದ ಅಂಥದ್ದು, ಇದು ಒಂದು ಸಿಲಿಂಡರ್. ಈ ಸಿಲಿಂಡರ್ ತುಂಬ ಏನು ಮಾಡೀವಿ, ಮರಳವನ್ನು ತುಂಬಿವಿ. ಮರಳಂದ್ರೇನು? ಉಸುಕು. ಇದು ತೊಗೊಂಡು ಈ ಪಾತ್ರೆಯನ್ನು ಹಿಂಗೆ ಸುರುತ್ತೀವಿ. ಸುರಿದು ಕೂಡ ಏನಾಗ್ತದೆ, ಅದು ಶಂಕುವಿನ ಆಕಾರದ ಒಂದು ಗುಡ್ಡೆ ಆಗ್ತದೆ. ಒಳಗಿನ ಉಸುಕವನಿಗೆ ಬರ್ಕ್ತೀವಿ. ಬರ್ಕದಾಗ ಏನಾಗ್ತದೆ, ಹಿಂಗೆ ಬರ್ಕ್ತೀವಿ, ಇದ್ರ ಮೇಲೆ ಬರ್ಕ್ತೀವಿ. ಬರ್ಕದಾಗ ಈ ಪಾತ್ರೆಯಲ್ಲಿದ್ದಂಥ ಉಸುಕವನ್ನು ಈ ಆಕಾರದಲ್ಲಿ ಬಂದು ಬೀಳ್ತದೆ. ಇದರ ಎತ್ತರ ಎಷ್ಟು ಅಂತಾರೆ? 24 ಸೆಂಟಿಮೀಟರ್ ಅಂತಾರೆ. 24 ಸೆಂಟಿಮೀಟ್ರ್ ಯಾವ ಎತ್ತರ ಅಂತ ಹೇಳಿಲ್ಲ, ಸುಮ್ಮನೆ ಎತ್ತರ ಅಂದಾಗ ನಾವು ಏನು ಮಾಡಬೇಕು, ಸೆಂಟರ್ ಲಂಬ ಎತ್ತರವನ್ನು ಇಷ್ಟ ಅಂತ ತಿಳ್ಕೊರಿ. ಹಾಗಾದರೆ ತ್ರಿಜ್ಯವೆಷ್ಟು, ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತದೆ ಮತ್ತು ಓರೆ ಎತ್ತರ ಎಷ್ಟು ಅಂದಾಗ ಕ್ವಶನ್ ಮಾರ್ಕ್. ಕ್ವಶನ್ ಅರ್ಥ ಆಯಿತು? ಹಾಂ, ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಈಗ. ಅಂದ್ರೆ ಶಂಕುವಿನ ಆಕಾರದ ಘನಫಲ ಎಷ್ಟದ ಅಷ್ಟೇ ಒಳಗಿರುವಂಥ ಪದಾರ್ಥ ಅಂದರೆ ಉಸುಕ ಅಥವಾ ಮರಳದ ಘನಫಲ ಆಗ್ತದೆ. ಅಂದರೆ ಸಿಲಿಂಡರಿನ ಆಕಾರದ ಘನಫಲ ಈಕ್ವಲ್ ಟು ಶಂಕುವಿನ ಘನಫಲ ಆಯಿತು. ಹೌದಾ? ಸಿಲಿಂಡರಿನ ಘನಫಲ ಈಕ್ವಲ್ ಟು ಶಂಕುವಿನ ಘನಫಲ ಅಥವಾ ಕೋನದ ಘನಫಲ ಬೇಕಾದನಬಹುದು. ಶಂಕುವಿನ ಘನಫಲ ಆಯಿತು. ಪಾದದ ತ್ರಿಜ್ಯ 18 ಸೆಂಟಿಮೀಟರ್ ಮತ್ತು ಎತ್ತರ 32 ಸೆಂಟಿಮೀಟರ್ ಇರುವ ಒಂದು ಸಿಲಿಂಡರಿನಾಕಾರದ ಅಂತರ. ಮೊಟ್ಟ ಮೊದಲು ಸಿಲಿಂಡರಿದ ಘನಫಲ ಕಂಡುಹಿಡಿಯುವಂಥ ಸೂತ್ರ ನೆನಪು ಮಾಡ್ಕೋಬೇಕು, ಬರಿಬೇಕು. ಯಾವುದು? ಪೈ ಆರ್ ಎಚ್. ಹೌದೇನಲ್ಲ? ಪೈ ಆರ್ ಸ್ಕ್ವಯರ್ ಎಚ್. ಇನ್ನು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ಏನು? 1/3 ಪೈ ಆರ್ ಸ್ಕ್ವಯರ್ ಎಚ್. 1/3 ಪೈ, ಇಲ್ಲಿ ಸ್ಮಾಲ್ ಆರ್ ಕೊಟ್ಟೀನಿ. ಯಾವುದಕ್ಕೆ? ಸಿಲಿಂಡರ್ನ ಘನಫಲಕ್ಕೆ. ಶಂಕುವಿನ ಘನಫಲಕ್ಕೆ ಕ್ಯಾಪಿಟಲ್ ಆರ್ ಕೊಡ್ತೀನಿ. ಕ್ಯಾಪಿಟಲ್ ಆರ್ ಸ್ಕ್ವಯರ್ ಎಚ್. ಹೌದಾ? ಪೈ ಅಂದರೆ ಎಷ್ಟು? ಮೊದಲು ನೋಡಿ, ಸಿಂಪ್ಲಿಫೈ ಮಾಡ್ಕೊಂಬಿಡ್ರಿ ಹೀಗೆ. ಮತ್ತು ಮುಂದೆ ಕಂಟಿನ್ಯೂ ಯಾಕೆ? ಇಲ್ಲಿನೂ ಪೈ ಕ್ಯಾನ್ಸಲ್ ಆಗ್ತದೆ, ಇಲ್ಲಿನೂ ಪೈ ಕ್ಯಾನ್ಸಲ್ ಮಾಡಿರಿ. ಮತ್ತೇನು ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ಎಚ್ ಕ್ಯಾನ್ಸಲ್ ಮಾಡ್ಕೋಬಾರ್ದು ಈಗ. ಯಾಕೆ? ಇದು ಒಂದು ಎಚ್ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೇವೆ ಅಂದ್ರೆ ಎಚ್ ಆದೇಶ ಮಾಡೋದು ಹೆಂಗೆ? ಶಂಕುವಿನಲ್ಲಿ ಒಂದು ಎಚ್ ಅದಲ್ಲ, ಎತ್ತರ ಅದಲ್ಲ, ಅದು ಕ್ಯಾನ್ಸಲ್ ಆಗಿಬಿಡ್ತದೆ, ಆದೇಶ ಮಾಡೋದಾಗೋದಿಲ್ಲ. ಹೀಗಾಗಿ ಎಚ್ ಒನ್ ಇರಬೇಕು. ಅಂದ್ರಾಗ ಆರ್ ಸ್ಕ್ವಯರ್ ಏನೈತಿ? ಏನು ಉಳಿತಿಲ್ಲಿ? ಆರ್ ಸ್ಕ್ವಯರ್ ಎಚ್ ಈಕ್ವಲ್ ಟು 1/3 ಕ್ಯಾಪಿಟಲ್ ಆರ್ ಸ್ಕ್ವಯರ್ ಎಚ್. ಇಷ್ಟು ಉಳಿತು. ಈ ಆರ್ ಅಂದ್ರೆ ಏನು? ಸ್ಮಾಲ್ ಆರ್ ಅಂದ್ರೆ ಏನು?
ಸ್ಮಾಲ್ ಆರ್ ಅಂದ್ರೆ ಏನು ನೋಡ್ರಿ, ಸ್ಮಾಲ್ ಆರ್ ಅಂದ್ರೆ ಪಾದದ ತ್ರಿಜ್ಯ ಅಂತಾರೆ. ಇದು ಸಿಲಿಂಡ್ರಿಗೆ ಸಂಬಂಧಪಟ್ಟಿದ್ದು ಹೌದಲ್ಲ. ತ್ರಿಜ್ಯ ಎಷ್ಟದಲ್ಲಿ 18 ಸೆಂಟಿಮೀಟ್ರ್ ಅಂದಾರ. ಅದಕ್ಕೆ 18 ಸ್ಕ್ವೇರ್ ಇಂಟು ಎತ್ತರ ಎಷ್ಟು ಅಂದಾರ ಇಲ್ಲಿ 32 ಅಂದಾರ. ಎಷ್ಟು ಅಂದಾರ 32 ಈಕ್ವಲ್ ಟು 1/3 ಇಂಟು ಆರ್. ಯಾವುದ್ರ ಆರ್? ಕ್ಯಾಪಿಟಲ್ ಆರ್. ಗೊತ್ತದನು? ಇಲ್ಲ. ಆರ್ ಸ್ಕ್ವೇರ್ ಇಂಟು ಎಷ್ಟು ಅಂದ್ರೆ ಎಷ್ಟು? ಎಷ್ಟು ಅಂದ್ರೆ ಎಷ್ಟು? ಎಷ್ಟದು ನೋಡ್ರಿ ಇಲ್ಲಿ 24 ಸೆಂಟಿಮೀಟ್ರ್ ಶಂಕು ಅಂತಾರೆ. ನಾವು ಇಲ್ಲಿ ಹೆಚ್ಚವನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕಡೆ ಒಂದು ಹೆಚ್ಚು ಬೇರೆ ಅದ, ಈ ಕಡೆ ಒಂದು ಹೆಚ್ಚು ಬೇರೆ ಅದ. ಇದರೊಳಗಿನ ಹೆಚ್ಚಿನ ಅಳತೆ ಬೇರೆ ಅದ, ಇದರಲ್ಲಿರುವಂಥ ಹೆಚ್ಚಿನ ಅಳತೆ ಬೇರೆ ಅದ. ಇಂಟು 24 ಆಯಿತಾ? ಇದನ್ನು ಸಳಿಕಿಸ್ಕೊಂಡಾಗ 18 ಸ್ಕ್ವೇರ್ ಅದ ಅಂದಾಗ 18 ಇಂಟು 18 ಇಂಟು 32. ಏನು ಕಂಡುಹಿಡಿಬೇಕಾಗಿದೆ ನಾವು ಇಲ್ಲಿ? ಕ್ಯಾಪಿಟಲ್ ಆರ್1 ಕಂಡುಹಿಡಿಬೇಕಾಗ್ಯದ ಹೌದಲ್ಲ. ಆಮೇಲೆ ಓರೆ ಎತ್ತರ ಆಮೇಲೆ ಕಂಡುಹಿಡಿಮಂತ. ಮುಂದೆ ಸಳಿಕಿಸ್ಕೋರಿ, ಪಟ್ 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 ಹೇಳಬೇಕು. ಫಾಸ್ಟಾಗಿ ಹೇಳಬೇಕು. ಇಂಟು 1/3 ಇದ್ದಿದ್ದು 3/1 ಇಂಟು 24 ಇದ್ದಿದ್ದು 1/24 ಈಕ್ವಲ್ ಟು ಆರ್ ಸ್ಕ್ವೇರ್ ಆಯ್ತನಿಲ್ಲ. ಈ ಸಳಿಕಿಸ್ಕೋರಿ ಇದನ್ನು ಫಾಸ್ಟಾಗಿ. ಮೂರು ಒಂದಲೇ 3 ಎಂಟ್ಲೆ 8 ಒಂದಲೇ 8 4 32. ಎಷ್ಟು ಹೋಯ್ತು? ಎಲ್ಲ ಕಟ್ಟಾಯ್ತಲ್ಲ. 18 ಇಂಟು 18 ಇಂಟು 4 ಇಷ್ಟು ಮಲ್ಟಿಪ್ಲಿಕೇಶನ್ ಆಗಬೇಕು. ಎಷ್ಟಾಯ್ತು ನೋಡು? 1200. ಏನೇನು ಉಳಿತಿಲ್ಲಿ? 18 ಇಂಟು 18 ಮತ್ತೇನು ಉಳಿದೋದಿಲ್ಲಿ? ಇಂಟು 4 ದ ಅಂಡರ್ ರೂಟ್ ಆಫ್ ಆರ್ ಸ್ಕ್ವೇರ್ ತೆಗೆದುಬಿಟ್ಟು ನಾನು ಆರ್ ಹಾಕ್ಕೊಂಡೇನಿ. ಅರ್ಥ ಆಯಿತು? ಹೇಳ್ರಿ. ಸ್ಕ್ವೇರ್ ತೆಗಿತೀನಿ. 4 ವರ್ಗಮೂಲ ಎಷ್ಟು? 2. ಈಸ್ ಇಟ್ ಕ್ಲಿಯರ್? ಆಯಿತಾ? 2 ಉಳಿತು ಅಂದಾಗ ರೂಟ್ ತೆಗಿತೀನಿ ಸದ್ದ. ಇಂಟು 18 1 ಉಳಿತು ಈಕ್ವಲ್ ಟು ಆರ್. 18 36 ಈಕ್ವಲ್ ಟು ಆರ್. ದೇರ್ ಫೋರ್ ಆರ್ ಈಕ್ವಲ್ ಟು 36. ಆರದ ಬೆಲೆ ಎಷ್ಟು ಬಂತು? ಕ್ಯಾಪಿಟಲ್ ಆರ್ 36 ಬಂತು. ಆರ್ ಅಂದರೆ ಏನು? ತ್ರಿಜ್ಯ ಆಯಿತು. ಇದು ನಮ್ಮ ಆನ್ಸರ್ ಆಯ್ತಲ್ಲ. ಕ್ಯಾಪಿಟಲ್ ಆರ್ ಯಾವುದಕ್ಕೆ ಸಂಬಂಧ ಅದ? ಶಂಕುವಿಗೆ ಸಂಬಂಧ ಅದ. ಅದಕ್ಕೆ ಶಂಕುವಿನ ಆರ್ 36 ಬಂತು. ಇನ್ನೇನು ಬೇಕು? ತ್ರಿಜ್ಯವನ್ನು ಕಂಡುಹಿಡಿದೀವಿ. ಇನ್ನು ಓರೆ ಎತ್ತರವನ್ನು ಕಂಡುಹಿಡಿಬೇಕಲ್ಲ. ಓರೆ ಎತ್ತರ ಕಂಡುಹಿಡಬೇಕಾಗಿತ್ತು ಅಂದ್ರೆ ಓರೆ ಎತ್ತರ ಈಕ್ವಲ್ ಟು ಓರೆ ಎತ್ತರ ಈಕ್ವಲ್ ಟು h+r ಅಂಡರ್ ರೂಟ್ ಆಫ್ h+r. ಹೌದಾ? ಅಂಡರ್ ರೂಟ್ ಆಫ್ ಮಾತಾಡ್ರಲ್ಲ, ಯಾಕೆ ಮಾತು ಬರ್ತಾವ್ರಲ್ಲ. h² ಪ್ಲಸ್ r² ಈಕ್ವಲ್ ಟು ದ ಅಂಡರ್ ರೂಟ್ ಆಫ್ ಎಷ್ಟದ 24
ಆರ್ ಎಷ್ಟದ ಸ್ಕ್ವಯರ್, ಹಾಂ ಸ್ಕ್ವಯರ್ ಎಷ್ಟು 36 ಸ್ಕ್ವಯರ್. ಲೆಕ್ಕಾಚಾರ ಮಾಡಿರಿ. 24 × 24 ಹಾಂ ದೂರ ಹೋಗ್ತದೆ ಲೆಕ್ಕ, ಹೌದಲ್ಲ? 12 × 24 12 3 36 ಅಂದ್ರೆ ಇಲ್ಲಿ ಕಾಮನ್ ಎಷ್ಟು ಬಂತು? ಇಲ್ಲಿ ಸ್ಕ್ವೇರ್ ಅದ, ಇಲ್ಲಿ ಸ್ಕ್ವೇರ್ ಅದ. ಎಷ್ಟು ಬಂತು? 12 ಸ್ಕ್ವೇರ್ ಕಾಮನ್ ಆಯಿತು. 12 ಸ್ಕ್ವೇರ್ 12 ಎಷ್ಟಲೇ 24, 12 2 24 ಅಂದರೆ 2 ಸ್ಕ್ವೇರ್ ಪ್ಲಸ್ 12 ಎಷ್ಟಲೇ 36, 12 3 36 3 ಸ್ಕ್ವೇರ್ ಈಕ್ವಲ್ ಟು ದ ಅಂಡರ್ ರೂಟ್ ಆಫ್ 12 ಸ್ಕ್ವೇರ್ 2 2 4 2 2 4 ಹೇಳ್ರಿ. 2 2 4 ಆಯ್ತಾ? ಹ್ಞೂ 2 2 4 3 3 9 2 2 4 3 3 9 ಎಷ್ಟಾಯಿತು? ಎಷ್ಟಾಯಿತು? 13 ಆಯಿತು. ಎಷ್ಟಾಯ್ತಾ? ಇದನ್ನು ರಿಮೂವ್ ಮಾಡ್ಕೋತೀನಿ. ಹೆಂಗೆ ಮಾಡಬೇಕು? ಜಾಗ ಅದನ್ನಿಲ್ಲ, ಎಲ್ಲಿ ಮಾಡ್ಬೇಕು ಜಾಗ? ಇಲ್ಲಿ ಮಾಡಿ ತೋರಿಸ್ಲೆ, ಇಲ್ಲಿ ಮಾಡಿ ತೋರಿಸ್ಲೆ? ಹಾಂ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿರಿ, ಪೇಜಿಲ್ಲ ನನ್ನ ಹತ್ರ. ಹಾಂ ಅಂಡರ್ ರೂಟ್ ಆಫ್ 12 ಸ್ಕ್ವೇರ್ ಇಂಟು ರೂಟ್ 13 ಇಷ್ಟ ಅದನ್ನಿಲ್ಲೋ? ಹಾಂ ಇದನ್ನು ಕ್ಲಿಯರ್ ಮಾಡ್ಕೋತೀನಿ. ಸ್ಕ್ವೇರ್ಸ್ ರೂಟ್ ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತಲ್ಲಿ? 12 ರೂಟ್ 13 ಸೆಂಟಿಮೀಟರ್ ಓವರ್ ಎತ್ತರ ಅಂತ ಹೇಳ್ಬೋದು. ದ್ಯಾಟ್ಸ್ ಆಲ್.